ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಒಬ್ಬರು ಕೇಳಿರು, ದಕ್ಷಿಣೆ ಅಂತ ಹೇಳ್ತಾರಲ್ಲ ಅದು ಏನು ಹಾಗೆ ಅಂತ ಕೇಳಿರು. ದಕ್ಷಿಣೆ ಅಂತಂದರೆ ಲಕ್ಷ್ಮೀ ದೇವರ ಒಂದು ಹೆಸರಿದು. ಮತ್ತು ನಾವು ಪೂರ್ವ ದಿಕ್ಕು ನೋಡಿ ನಿಂತುಕೊಂಡ್ರೆ, ಅಂದರೆ ಈಸ್ಟ್ ನೋಡಿ ನಿಂತುಕೊಂಡ್ರೆ ನಮಗೆ ಬಲದ ಕಡೆ ಇರುವ ದಿಕ್ಕಿಗೆ ಹೆಸರು ದಕ್ಷಿಣ ಅಂತ. ಅದಕ್ಕೆ ನಾವು ಸಂಕಲ್ಪ ಮಾಡೋವೆಲ್ಲ ಮೇರು ಪರ್ವತಕ್ಕೆ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ಈ ಸ್ಥಳ. ಮೇರೋಹೋ ದಕ್ಷಿಣೇ ಪಾರ್ಶ್ವೆ ದಕ್ಷಿಣೇ ತೀರೆ ಹಾಗೆ ಅಂತ ಹೇಳ್ತಾವಲ್ಲ, ಅದಕ್ಕೆ ಇದು ಈ ಭಾಗ ದಕ್ಷಿಣ ಅಂತ ಹೆಸರು. ಇದಕ್ಕೆ ಲಕ್ಷ್ಮೀ ದೇವರ ಒಂದು ಹೆಸರು ದಕ್ಷಿಣ. ನಾವು ಮಾಡುವತಕ್ಕಂಥ ಯಾಗ, ಯಜ್ಞ, ಹೋಮ, ಹವನ, ಅನೇಕ ವ್ರತಗಳು, ದಾನ ಧರ್ಮಗಳು, ಅನೇಕ ಪೂಜೆಗಳು, ಬ್ರಾಹ್ಮಣ, ಸುವಾಸಿನಿ, ಕನ್ಯಾ, ವಟು ಸಮಾರಾಧನೆ ಯಾವುದೇ ಮಾಡಿರೂ ಅದರಲ್ಲಿ ದಕ್ಷಿಣೆಯನ್ನು ಇಟ್ಟು, ತುಳಸಿ ದಳವನ್ನು ಇಟ್ಟು ದೇವರಿಗೆ ಸಮರ್ಪಣೆ ಮಾಡಿ ಬ್ರಾಹ್ಮಣರಿಗೆ ಕೊಟ್ಟರೆ ಮಾತ್ರವೇ ಅದು ಬಂದು ಪರಿಪೂರ್ಣವಾಗತ್ತೆ. ಆ ಕರ್ಮ ಮಾಡಿದ ಕರ್ಮ ಪರಿಪೂರ್ಣವಾಗತ್ತೆ. ಹೀಗೆ ಪಾಪ ಪರಿಹಾರ ಆಗಬೇಕು, ಕರ್ಮ ಪರಿಪೂರ್ಣವಾಗಬೇಕು, ಪುಣ್ಯ ಹೆಚ್ಚಾಗಬೇಕು. ಇದು ಮೂರು ಬೇಕಾಗಿದ್ದರೆ ದಕ್ಷಿಣೆಯನ್ನು ಅಲ್ಲಿ ಕೊಡಬೇಕು. ಯಾವುದೇ ಕರ್ಮ ಮಾಡಿರಿ ದಕ್ಷಿಣೆಯನ್ನು ಕೊಡ್ರಿ, ಇಲ್ಲಾಂದರೆ ಈ ಮೂರು ನಮಗೆ ಸಿಗೋದಿಲ್ಲ. ಇದು ಮೂರು ಬೇಕು ಅಂದರೆ ದಕ್ಷಿಣೆಯನ್ನು ಕೊಡಬೇಕು. ಹಳೆ ಕಾಲದಲ್ಲಿ ಬಂಗಾರವೇ ಇತ್ತು. ಚಿಲ್ಲರೆ ಕಾಯಿನ್ಸ್, ರೂಪಾಯಿ ನೋಟ್ ಇದೆಲ್ಲ ಬರಲ್ಲ. ಆದ ಕಾರಣ ಬಂಗಾರವೇ ಎಲ್ಲದಕ್ಕೂ ಇಟ್ಟಿದ್ದರು. ಅವರವರ ಶಕ್ತಿ ಅನುಗುಣವಾಗಿ ಬಂಗಾರವನ್ನು ಇಟ್ಟಿದ್ದರು. ಇವತ್ತಿನ ದಿನ ಬಂಗಾರ ಅಂತ ಹೇಳಬಹುದು ಅಷ್ಟೇ ಹೊರತು ಮಗು ಹುಟ್ಟಿದರೆ ಬಂಗಾರ ಅಂತ ಹೆಸರಿಡಬಹುದು. ಇನ್ನು ಬಂಗಾರನ ನೆನೆಸಿ ಕೂಡ ನೋಡೋಕ್ಕಾಗಲಾರದು. ಹಾಗೆ ಲಕ್ಷ್ಮೀ ದೇವರ ಹೆಸರು ಅಂದರೆ ನಾರಾಯಣರಲ್ಲಿ ಲಕ್ಷ್ಮೀ ದೇವಿಯನ್ನು ನಾವು ಸೇರಿಸ್ತಾವೆ ಎಂಬುದಾಗಿ ಅನುಸಂಧಾನವೇ ಇದು ದಕ್ಷಿಣೆ ಕೊಡೋದು ಅಂತಂಬೋದು. ಹೀಗೆ ಇನ್ನೊಂದು, ನಮ್ಮ ಮನೆಗೆ ಯಾರು ಬರ್ತಾರೆ ಬ್ರಾಹ್ಮಣರು, ಯಾರೇ ಆಗಲಿ, ವಿಡೋವೇ ಬಂದರೂ ಕೂಡ ಸರಿ, ಬ್ರಾಹ್ಮಣ, ಸುವಾಸಿನಿ, ಕನ್ಯಾ, ವಟು, ವಿಡೋವೇ ಬರಲಿ, ಒಂದು ದಕ್ಷಿಣೆಯನ್ನಿಟ್ಟು ಕೊಡಬೇಕು. ಹಳೆ ಕಾಲದಲ್ಲಿ ಬಂಗಾರ ಯೂಸ್ ಮಾಡ್ತಾ ಇದ್ದರೂ ಕೊಟ್ಟರು, ಅದು ಬೇರೆ. ಇವತ್ತು ರೂಪಾಯಿ ಹಾಗೆಂತ ಬಂದ ಮೇಲೆ ಬರೋಂಥವ್ರು ಎಷ್ಟು ದೂರದಿಂದ ಬರ್ತಾರೆಯೋ ಅದಕ್ಕೆ ತಕ್ಕಂತೆ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ದಕ್ಷಿಣೆಯನ್ನು ಕೊಡಬೇಕು. ಪಕ್ಕದ ಮನೆಯಿಂದ ಬರ್ತಾರೆ ಅಂತಂದರೆ ಅವರಿಗೆ ಮಿನಿಮಮ್ 50 ರೂಪಾಯಿ ಇಟ್ಟರು ಕೊಟ್ಟರು ಸಾಕು. ಅಂದರೆ ದಕ್ಷಿಣೆ ಅಂತ ಅಂಬೋದಕ್ಕೆ ಅದಕ್ಕೆ ಒಂದು ಗೌರವ ಬೇಕಲ್ಲ. ಮತ್ತು ನಾವು ಎಷ್ಟು ಕೊಡ್ತಾವೆಯೋ, ನಾವು ಒಬ್ಬರಿಗೆ ಕೊಡ್ತಾವೆ ಅಂತಂದರೆ ಅಂತರ್ಯಾಮಿ ದೇವರಿಗೆ ನೀ ಕೊಟ್ಟದ್ದು ನಾನು ನಿಮಗೆ ಕೊಡ್ತಾನೆ ಅಂತಂಬ ಅನುಸಂಧಾನದಿಂದ ಮನಸ್ಸು ತೃಪ್ತಿಯಾಗಿ ಸಂತೋಷದಿಂದ ಕೊಡಬೇಕು. ಅವರು ಬಂದು ಆ ದಕ್ಷಿಣೆಯನ್ನು ತಗೊಂಡು ಸಂತೋಷ ಪಡಬೇಕು, ತೃಪ್ತಿ ಆಗಬೇಕು. ಅವರು ತೃಪ್ತಿಯಿಂದ, ಸಂತೋಷದಿಂದ ತೃಪ್ತರಾಗಿ ತಗೊಂಬೋದರಿಂದ ನಮಗೆ ಅನುಗ್ರಹವಾಗುತ್ತೆ. ನಮ್ಮ ಮನೆಗೆ ಯಾರೇ ಬರಲಿ ಅವರಿಗೊಂದು ದಕ್ಷಿಣೆಯನ್ನು ಕೊಡಬೇಕು. ಪಕ್ಕದಿಂದ ಬಂದರೆ ಅದು ತಕ್ಕಂತೆ, ದೂರದಿಂದ ಬಂದಿದ್ದಾರೆ ಹಾಗೆಂದರೆ ಅವರಿಗೊಂದು ದಕ್ಷಿಣೆಯನ್ನು ಕೊಡೋದರಿಂದ ಮಾತ್ರವೇ ನಮಗೆ ಹೆಚ್ಚು ಬೆಳೆಯುತ್ತೆ. ದಕ್ಷಿಣಾಹ್ಪಾಂತು ಬಹುದೇಯಂ ಚಾಸ್ತು ಅಂತ. ಈ ದಕ್ಷಿಣೆಯನ್ನು ಎಲ್ಲೆಲ್ಲಿ ಕೊಡೋದು ಅಂತಂದರೆ ಈ ಹೋಮ ಹವನ ಎಲ್ಲ ಯಾಗಗಳು, ದಾನ ಧರ್ಮ ಮಾಡುವ ಸಂದರ್ಭದಲ್ಲೆಲ್ಲ ದಕ್ಷಿಣೆಯನ್ನು ಕೊಡಬೇಕು. ಕನ್ಯಾದಾನ ವರ ದಕ್ಷಿಣೆ, ಕನ್ಯಾದಾನ ಕೊಡುವ ವೇಳೆ ದಕ್ಷಿಣೆಯನ್ನು ವರನಿಗೆ ಕೊಡಬೇಕು ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಮತ್ತು ಪುಣ್ಯಾಹ ಮಾಡುವ ವೇಳೆ ದಕ್ಷಿಣೆ ಕೊಡಬೇಕು. ಪುಣ್ಯಾಹ ದಕ್ಷಿಣೆ, ನಾಂದಿ ದಕ್ಷಿಣೆ. ಈ ಕರ್ಮಗಳೆಲ್ಲ ದೇವರಿಗೆ ಸೇರಿದ್ದು ಅಂತಂದರೆ ದಕ್ಷಿಣೆ ಅಂತಂಬೋದು ಲಕ್ಷ್ಮೀ ದೇವರಿಗೆ ಸೇರಿದ್ದು ಆ ಹೆಸರು. ಆದ ಕಾರಣ ಇದನ್ನು ನಾವು ನಾರಾಯಣರಲ್ಲಿ ಸೇರಿಸೋದರಿಂದ ಈ ಮೂರು ಫಲ ನಮಗೆ ಸಿಗುತ್ತೆ. ಪಾಪ ಪರಿಹಾರ, ಕರ್ಮ ಪರಿಪೂರ್ಣವಾಗತ್ತೆ, ಪುಣ್ಯ ಹೆಚ್ಚಾಗತ್ತೆ. ಇದು ಬೇಕು ಅಂದರೆ ದಕ್ಷಿಣೆಯನ್ನು ಕೊಡಬೇಕು ಅಂತ. ನಾವು ಎಷ್ಟು ನೆಲ್ಲು ಬೀಜ ಹಾಕುತ್ತಾವೆಯೋ ಅಷ್ಟು ನಮಗೆ ಬೆಳೆಯುತ್ತೆ. ಮತ್ತು ದೇವರು ನಮಗೆ ಕೊಟ್ಟಿದ್ದಾನ ನಾವು ಅವನಿಗೆ ಕೊಡುತ್ತಾವೆ ಅಷ್ಟೇ. ಮತ್ತು ಕೊಡೋದರಿಂದ ಎರಡು ಫಲ ಏನು ಅಂತಂದರೆ, ದೇವರು ನಮಗೆ ಕೊಟ್ಟಿದ್ದಾನ ನಾವು ಅವರಿಗೆ ಕೊಡ್ತಾವೆ. ಸರಿ, ಯಾವ ಜೀವಕ್ಕೂ ಕೊಟ್ಟರು ಅಂತರ್ಯಾಮಿ ದೇವರು ಅಂತ ಅನುಸಂಧಾನ ಮಾಡಿ ಕೊಡಬೇಕು ಅಂತ ಹೇಳೋವಂಥದ್ದು ಇಲ್ಲಿ. ದೇವರು ಕೊಟ್ಟಿದ್ದಾನ ನಾ ಕೊಡ್ತಾನೆ, ನಾ ಕೊಟ್ಟದ್ದರಿಂದ ಇನ್ನೂ ಹೆಚ್ಚು ಕೊಡಲಿ ಅಂತ ಒಂದು ನಾವು ಚೆನ್ನಾಗಿದ್ದೇವೆ ಅಂತಂದರೆ ಪಕ್ಕದ ಮನೆಯಲ್ಲಿ ಏನು ಹೇಳ್ತಾರೆ, ಅವನಿಗೇನಪ್ಪ ಕೊಟ್ಟಿಟ್ಟವ ಅಂತ ಹೇಳ್ತಾರೆ. ನೀವು ಯಾರಿಗೆ ಏನುವೇ ಕೊಡದೆ ಎಲ್ಲ ಸೇರಿಸ್ತಾಲೇ ಇದ್ದರೆ ಕೊಟ್ಟಿಟ್ಟವ ಅಂತಂಬ ಹೆಸರೇ ಬರೋದಿಲ್ಲ ಇಲ್ಲಿ. ಕೊಟ್ಟದ್ದಲ್ಲ ನಮಗೋಸ್ಕರ, ನಮ್ಮ ಹತ್ರ ಇರೋದಲ್ಲ, ನಂಬುದಲ್ಲ. ನಮ್ಮ ಮಗನೋ ಮಕ್ಕಳೋ ತಗೊಂಡು ಹೋಗ್ತಾರೆ, ನಾವು ಅನುಭವಿಸೋದು ಏನಲ್ಲಿ?
ಆದ ಕಾರಣ ನಾವು ಆದಷ್ಟು ದಾನ ಧರ್ಮಗಳು ದಕ್ಷಿಣೆಗಳು ಇದೆಲ್ಲ ಆದಷ್ಟು ಕೊಡುವುದರಿಂದ ನಮ್ಮ ಪಾಪ ಪರಿಹಾರ ಆಗುತ್ತೆ. ನನ್ನ ಕೈಯಿಂದ ನಾ ಏನು ಕೊಡ್ತಾನೆಯೋ ಅದೇ ನಂಗೆ ಸೇರಿದ್ದು. ಹೋದ ಮೇಲೆ ನಮಗೆ ಸೇರಬೇಕು ಅಂದರೆ ಪುಣ್ಯ ಒಂದೇ ಸೇರಬೇಕು. ಅದರಿಂದ ಇರೋ ವೇಳೆ ಅದನ್ನೆಲ್ಲ ನಾವು ಮಾಡಬೇಕು. ತಮಿಳಲ್ಲಿ ಒಂದು ಹಾಡಲ್ಲೇ ಬರ್ತಲ್ಲ, ನಮ್ಮ ಕೂಡ ಇದ್ದು ನಮಗೆ ಯಾರು ದ್ರೋಹ ಮಾಡಿರೂ ಸರಿ, ನಾವು ಮಾಡಿದ ಧರ್ಮ ನಮ್ಮನ್ನು ಯಾವತ್ತೂ ರಕ್ಷಣೆ ಮಾಡಿಯೇ ಮಾಡುತ್ತೆ. ಹಾಗೆ ಅಂತ ಶಾಸ್ತ್ರ ಹೇಳೋ ವಿಷಯ ಸಿನಿಮಾಲ್ಲೂ ಅದೆಲ್ಲ ಹೇಳ್ತಾರೆ. ತಮಿಳಲ್ಲಿ ಹೇಳ್ತಾರೆ, ಕೂಡ ಇರುಂದೇ ಕುഴി ಪರಿತಾலும் ಕೊಡುತ್ತದೆ ಕಾತು ನಿಕ್ಕುಂ. ನೀವು ಕೊಟ್ಟಿದ್ದರೆ ಮಾತ್ರವೇ ಅದು ನಿಮ್ಮನ್ನು ರಕ್ಷಣೆ ಮಾಡೋಕ್ಕಾದಲ್ಲಿ ವೆಯ್ಟ್ ಮಾಡ್ತಾ ಇರುತ್ತೆ. ನಿಂಗೆ ಏನೋ ಒಂದು ಆಪತ್ತು ಬರುವ ಸಂದರ್ಭದಲ್ಲಿ ನಾನಿನ್ನ ರಕ್ಷಣೆ ಮಾಡ್ತಾನೆ ಎಂಬುದಾಗಿ. ಏನುವೇ ಕೊಡದೇ ಇದ್ದರೆ ನಾವು ಹೇಗೆ ರಕ್ಷಣೆ ಮಾಡೋದು? ಆ ಧರ್ಮ ನಮ್ಮನ್ನು ಹೇಗೆ ರಕ್ಷಣೆ ಮಾಡೋದು? ಆದ ಕಾರಣ ಆದಷ್ಟು ನಾವು ಕೊಡಬೇಕು, ಕೊಟ್ಟು ಇಡಬೇಕು. ಆವಾಗಲೇ ನಾವು ಕೊಟ್ಟು ಇಟ್ಟವರು ಅಂತ ಆಗುತ್ತವೆ. ಅವನಿಗೇನಪ್ಪ ಕೊಟ್ಟಿಟ್ಟವ ಅಂತಂದರೆ ಯಾವುದು ದುಃಖ ಇಲ್ಲದೆ ಸಂತೋಷವಾಗಿದ್ದಾರೆ ಅಂತ ಅರ್ಥ ಅದಕ್ಕೆ. ಹಾಗೆ ನಾವು ದಕ್ಷಿಣೆಯನ್ನು ಕೊಡೋಷ್ಟು ನಮಗೆ ಅದು ಬೆಳೀತೆ, ಬೇಕಷ್ಟು ಬೆಳೀತೆ ಅಂತ ಅಂಬೋದಾಗಿ ಇದನ್ನು ಕೊಡಬೇಕು. ನಾವು ನಮ್ಮ ಮಕ್ಕಳಿಗೂ ಹುಟ್ಟಿದಬ್ಬ ದಿವಸ ಅಂತಂದರೆ 4 ಜನಗಳಿಗೆ ದಾನವನ್ನು ಕೊಡಬೇಕದು. 10 ರೂಪಾಯಿ ಅವ್ರ ಕೈಯಿಂದ ಕೊಟ್ಟು 4 ಜನಗಳಿಗೆ ಕೊಡು ಅಂತ ಹೇಳಬೇಕು. ಅವತ್ತಾನೆ ಅವರಿಗೆ ಕೊಡುವ ಎಣ್ಣೆ ಬರೋದು. ನಾವು ಯಾವಾಗಲೂ ಇನ್ಕಮೇ ಇರುತ್ತೆ, ಔಟ್ ಗೋಯಿಂಗೇ ಇರೋದಿಲ್ಲ ಅಂತಂದರೆ ನಮಗೆ ಹೇಗದು ಬೆಳೆಯೋದು? ನಾವು ಎಷ್ಟು ತಿಂತಾವಿಯೋ ಅಷ್ಟು ಜೀರ್ಣವಾಗಿ ಅದು ಹೋಗಬೇಕು. ಆವಾಗಲೇ ಮೈ ಆರೋಗ್ಯವಾಗಿರುತ್ತೆ. ಎಲ್ಲವೇ ತಗೊತಾಲೇ ಇದ್ದರೆ ಎಲ್ಲ ಪಾಪ ನಮ್ಮ ಹತ್ರ ಇರುತ್ತೆ, ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಈ ಸೊತ್ತೆಲ್ಲ ಹೇಗೆ ಸೇರುತ್ತೆಯೋ ಅದೇ ಮಾದರಿ ಈ ಪಾಪಗಳು ನಮ್ಮ ಹತ್ರ ಸೇರಿತು ಅಂತಂದರೆ ಹಿಂದೆ ಅವರಿಗೆ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಸೊತ್ತು ಸೇರಬೇಕು ಅಂದರೆ ಡೆತ್ ಸರ್ಟಿಫಿಕೇಟ್ ಕೊಡಬೇಕು. ನಾವು ಮಾಡಿದ ಪಾಪಗಳು ಆಟೋಮೆಟಿಕ್ಕಾಗಿ ಕ್ರೆಡಿಟ್ ಆಗುತ್ತೆ ಅವ್ರ ಅಕೌಂಟ್ಲಿ. ಆದ ಕಾರಣ ಕಲಿಯುಗದಲ್ಲಿ ಪಾಪ ಮಾಡಲಾಗಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಆದಷ್ಟು ಕಮ್ಮಿ ಮಾಡಬಹುದು ಅಂತಷ್ಟೇ. ಹೀಗೆ ದಕ್ಷಿಣೆಯನ್ನು ಎಷ್ಟು ಕೊಡ್ತಾವೆಯೋ ಅಷ್ಟು ನಮ್ಮ ಪಾಪ ಪರಿಹಾರ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಶ್ರೀಕೃಷ್ಣಾಯ ನಮಃ.